ನಮಸ್ಕಾರ. ಕಥೆ ಚೊಮ್ಮಲುಂಗ್ಮ. ಲೇಖಕರು ಹರೀಶ್ ಕುಮಾರ್ ಎ. ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್. ಅಧ್ಯಾಯ 22. ಕಥೆ ಮುಂದುವರಿಯುತ್ತದೆ. ನಾನು ಅವಳ ಹಿಂದೆ ಸುಮ್ಮನೆ ನಿಂತುಬಿಟ್ಟೆ. ಅವಳು ಈಗ ಮಹಾಕಾಳಿಯಾಗಿದ್ದಾಳೆ. ಅವಳ ಮುಂದೆ ನಾನು ಈಗ ಹೋದರೆ ಅವಳು ನನ್ನ ಮೇಲೆಯೂ ಆಕ್ರಮಣ ಮಾಡದೆ ಇರಲಾರಳು. ಅವಳ ಕೋಪ ಶಮನವಾಗಲಿ, ಅವಳ ಆತ್ಮ ತಣ್ಣಗೆ ಆಗಲಿ ಎಂದು ತಟಸ್ಥನಾಗಿ ನಿಂತುಬಿಟ್ಟೆ. ಕೆಲವು ಕ್ಷಣಗಳು ಕಳೆದಿರಬಹುದು. ಅವಳು ನನ್ನತ್ತ ತಿರುಗಿದಳು. ನೀನು ಸಹ ಒಬ್ಬ ಶೂದ್ರ, ನೀನು ಸಹ ನಮ್ಮ ಶತ್ರು, ನಿನ್ನನ್ನು ಬದುಕಲು ಬಿಡಬಾರದು ಎಂದು ತಣ್ಣಗೆ ಹೇಳಿದಳು. ಅವಳ ಮಾತು ಕೇಳಿದ ನನ್ನ ಹೃದಯ ಲಭ ಢಭ ಜೋರು ಮಾಡಿತು. ನಾನು ನಿಂತಲ್ಲೇ ಕಂಪಿಸಿದೆ. ಅವಳು ತನ್ನ ಖಡ್ಗವನ್ನು ಮೇಲಕ್ಕೆತ್ತಿ ಒಮ್ಮೆ ಅದರ ಹರಿತವನ್ನು ನೋಡಿದಳು. ನಾನು ಅವಳ ಮುಂದೆ ಕೈ ಮುಗಿದು ಹೇಳಿದೆ, ಶಾಂತಳಾಗು ತಾಯೇ, ಮಹಾಕಾಳಿ ಸ್ವರೂಪಿಣಿ ಎಂದೆ. ಆ ಕತ್ತಲೆಯಲ್ಲೂ ಅವಳ ಭಯಂಕರ ಸ್ವರೂಪ ಪ್ರಜ್ವಲಿಸುತ್ತಾ ಇತ್ತು. ಅವಳಿಗೆ ನಾನು ಆಡಿದ ಮಾತು ವ್ಯಂಗ್ಯವಾಗಿ ಕೇಳಿಸಿರಬಹುದು. ಅವಳು ಗಹಗಹಿಸಿ ನಕ್ಕಳು. ಎಲ್ಲವೋ ಶೂದ್ರ, ಮೇಲ್ವರ್ಣದ ಸೇವೆ ಮಾಡಿಕೊಂಡು ಬದುಕಬೇಕಾದ ನೀವುಗಳು ನಮ್ಮ ಮುಂದೆ ಬಂಡಾಯ ಎದ್ದಿದ್ದು ಅಲ್ಲದೆ ಪುರುಷರು, ಸ್ತ್ರೀಯರು, ಮಕ್ಕಳು, ವೃದ್ಧರು ಎನ್ನದೆ ಎಲ್ಲರನ್ನೂ ಕ್ರೂರವಾಗಿ ಹತ್ಯೆ ಮಾಡಿದಿರಿ. ಆದರೆ ನಾನು ನಿನ್ನನ್ನು ಇನ್ನೂ ಏಕೆ ಬದುಕಿಸಿದ್ದೇನೆ ಗೊತ್ತೇ ಎಂದು ಕೇಳಿದಳು. ಏಕೆ ಎಂದು ನಾನು ಅಂಜುತ್ತಾ ಕೇಳಿದೆ. ನನಗಾಗಲೇ ಓಡಿ ಹೋಗಬೇಕು ಎನ್ನುವ ಹಂಬಲ ಪ್ರಾರಂಭವಾಗಿತ್ತು. ಅವಳು ಹೇಳಿದ ಹಾಗೇ ನಡೆದಿದೆ, ನಡೆಯುತ್ತಾ ಇದೆ. ನಮ್ಮದು ಕ್ಷಾತ್ರಗುಣ. ನಾವು ಮೋಸದಿಂದ ಯಾರ ಮೇಲೂ ಆಕ್ರಮಣ ಮಾಡುವುದಿಲ್ಲ. ನಿನಗೆ ಬದುಕುವ ಆಸೆ ಇದ್ದರೆ ನನ್ನ ಮೇಲೆ ಯುದ್ಧ ಮಾಡು. ಈ ಯುದ್ಧದಲ್ಲಿ ಗೆಲುವು ಅಥವಾ ಯಾರಾದರೂ ಒಬ್ಬರ ಸರ್ವನಾಶ ಆಗಲಿ ಅಷ್ಟೇ ಎಂದಳು ಮಾನಿನಿ. ನಾನು ನಿಧಾನವಾಗಿ ಹೇಳಿದೆ, ರಾಜಕುಮಾರಿ, ನನ್ನ ಮಾತನ್ನು ಕೇಳಿರಿ. ನನಗೂ ಈ ಯಾವ ಯುದ್ಧಗಳಿಗೂ ಏನೂ ಸಂಬಂಧವಿಲ್ಲ. ಈ ವರ್ಣಸಮರ ನಡೆಯುತ್ತಾ ಇರುವುದೇ ನನಗೆ ಗೊತ್ತಿಲ್ಲ. ನಾನು ಮೊದಲೇ ನಿಮಗೆ ಹೇಳಿದಂತೆ ನನ್ನ ಹೆತ್ತವರನ್ನು ಮತ್ತು ಒಡಹುಟ್ಟಿದವಳನ್ನು ಕಳೆದುಕೊಂಡು ಅವರನ್ನು ಅರಸುತ್ತಾ ಬಂದವನು. ನಮ್ಮ ಕುಟುಂಬವೂ ಸಹ ಯಾರೋ ಇಬ್ಬರ ಅಧಿಕಾರ ಲಾಲಸೆಯ ಗುಣಿಗೆ ಬಿದ್ದು ಸರ್ವನಾಶವಾಗಿದೆ. ನನಗೂ ನಿಮ್ಮಗಳ ವರ್ಣ, ಜಾತಿ, ಕುಲಗಳ ಸಹವಾಸವೇ ಬೇಡ. ನನ್ನ ಮೇಲೆ ನೀವು ಪ್ರಸನ್ನರಾಗಿರಿ. ನಾನು ನಿಮ್ಮನ್ನು ನಿಮ್ಮ ಗ್ರಾಮಕ್ಕೆ ಬಿಟ್ಟು ನನ್ನ ದಾರಿ ನಾನು ನೋಡಿಕೊಳ್ಳುತ್ತೇನೆ. ಎಲ್ಲವನ್ನೂ ಕಳೆದುಕೊಂಡ ಮೇಲೆ ನನಗೆ ಯಾರ ಮೇಲೂ ಹಗೆತನ ಇಲ್ಲ. ನನ್ನ ಮೇಲಿನ ನಿಮ್ಮ ಅಪನಂಬಿಕೆಯನ್ನು ಬಿಡಿರಿ ಎಂದು ಕೇಳಿಕೊಂಡೆ. ಆದರೆ ಅವಳಲ್ಲಿ ಆವೇಶದ ಬೆಂಕಿ ಇನ್ನೂ ಆರಿರಲಿಲ್ಲ. ಅವಳು, ನನ್ನ ಗ್ರಾಮಕ್ಕೆ ಹೋಗಲು ನಿನ್ನ ಬೆಂಗಾವಲು ಬೇಕಾಗಿಲ್ಲ. ನೀನು ನಮಗೆ ಶರಣಾಗುವುದಾದರೆ ನನ್ನೊಡನೆ ಬಂಧಿಯಾಗಿ ಬಾ. ನಮ್ಮ ಗ್ರಾಮದಲ್ಲಿ ನ್ಯಾಯ ಪಂಡಿತರು ಯಾವ ತೀರ್ಪು ಕೊಡ್ತಾರೋ ಹಾಗೆಯೇ ಆಗಲಿ. ಅದಕ್ಕೆ ನಿನ್ನ ಒಪ್ಪಿಗೆ ಇದೆಯೋ ಎಂದು ಕೇಳಿದಳು ಮಾನಿನಿ. ನನಗೆ ಒಪ್ಪಿಗೆ ಇದೆ ಎಂದು ಎರಡೂ ಕೈಗಳನ್ನು ಜೋಡಿಸಿದೆ. ಅವಳು ಒಂದು ಕಟ್ಟು ಅಂಬನ್ನು ತೆಗೆದುಕೊಂಡು ಬಂದು ನನ್ನ ಎರಡೂ ಕೈಗಳನ್ನು ಹಿಂದೆ ತಿರುಗಿಸಿ ಬಿಗಿಯಾಗಿ ಕಟ್ಟಿದಳು. ನಾನು ಅವಳ ಹಿಂದೆ ಹೊರಟೆ. ಅವಳು ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡು ಮುಂದೆ ಸಾಗುತ್ತಾ ಇದ್ದಳು. ಆಗಾಗ್ಗೆ ಹಿಂದೆ ತಿರುಗಿ ನನ್ನನ್ನು ನೋಡ್ತಾ ಇದ್ದಳು. ಆ ಕತ್ತರೆಯಲ್ಲಿ ಜೀರುಂಡೆಗಳು ಜಿರ್ 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 ಎಂದು ಶಬ್ದ ಮಾಡುತ್ತಾ ಇದ್ದವು. ನಮಗೆ ಸಹಾಯ ಮಾಡಲೆಂದೇ ಬೆಳಕಿನ ಹುಳುಗಳ ಗುಂಪು ನಕ್ಷತ್ರಗಳಂತೆ ಬೆಳಕನ್ನು ಚೆಲ್ಲುತ್ತಾ ಇದ್ದವು. ಆಗ ನಾನು ಆ ಮೌನವನ್ನು ಸೀಳುವಂತೆ, ರಾಜಕುಮಾರಿ, ತಮ್ಮಲ್ಲಿ ನನ್ನ ಒಂದು ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಬಹುದೇ ಎಂದು ಕೇಳಿದೆ. ಅದಕ್ಕವಳು ಹಿಂದೆ ತಿರುಗಿ, ಏನು ಎಂದು ಕೇಳಿದಳು. ಅವಳ ಮಾತು 1000 ಸಿಡಿಲು ಕೊಡದಂತೆ ನನಗೆ ಭಾಸವಾಗಿತ್ತು. ಈ ವರ್ಣಸಮರ ಏಕೆ ನಡೆಯುತ್ತಾ ಇದೆ ಎಂದು ಕೇಳಿದೆ. ಅವರವರ ಅಸ್ತಿತ್ವ ಉಳಿಸಿಕೊಳ್ಳಲು. ಈಗ ಏನಾಗಿತ್ತು? ಎಲ್ಲರೂ ಒಂದೇ ಥರನ ಕೆಲಸ ಮಾಡುತ್ತಾ ಹೋದರೆ ಸಮಾಜದಲ್ಲಿ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಹಿರಿಯರು ಸೇರಿ ಒಂದು ನಿರ್ಧಾರಕ್ಕೆ ಬಂದರು. ಅದನ್ನೇ ಮನು ತನ್ನ 18ನೇ ಸ್ಮೃತಿಯಲ್ಲಿ ಬರೆದಿದ್ದ ಎಂದು ಹೇಳಿದಳು ಆ ಮಾನಿನಿ. ಆ ನಿರ್ಧಾರ ಏನು? ಮನುವಿನ 18ನೇ ಸ್ಮೃತಿಯಲ್ಲಿ ಏನಿದೆ ಎಂದು ನಾನು ಕೇಳಿದೆ. ಅವಳು ಮುಂದೆ ಮುಂದೆ ನಡೆಯುತ್ತಾ, ಯಾರು ಜ್ಞಾನ ಸಂಪಾದನೆ ಮಾಡಿರುತ್ತಾರೋ ಅವರು ಮುಂದೆ ಬ್ರಾಹ್ಮಣರಾಗಿರುತ್ತಾರೆ. ಯಾರು ಅಧಿಕಾರ ನಡೆಸುವ ಹೋರಾಟ ಮಾಡಿ ಶತ್ರುಗಳಿಂದ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾರೋ
ಅವರು ಕ್ಷತ್ರಿಯರಾಗಿರಲಿ, ವ್ಯಾಪಾರ ಮಾಡುವ ವೈಶ್ಯರಾಗಿರಲಿ, ಇತರೆಯವರು ಇಷ್ಟೂ ವರ್ಣಗಳ ಬದುಕಿಗೆ ಸಹಕಾರ ನೀಡುತ್ತಾ ತಮ್ಮ ಬದುಕನ್ನು ನಡೆಸಲಿ ಎಂದು. ಎಲ್ಲರೂ ಹೋರಾಡಲು ಹೋದರೆ ಭೂಮಿಯನ್ನು ಉಳುವವನು ಯಾರು? ಎಲ್ಲರೂ ಶಾಸ್ತ್ರ ಹೇಳುವವರೇ ಆದರೆ ಹೋರಾಟ ಮಾಡುವವರು ಯಾರು ಹೇಳು? ಅವರು ಒಂದೊಂದು ವರ್ಣಗಳು ತಮ್ಮ ವರ್ಣಗಳ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಬಾರದು ಎಂದು ಮನುಸ್ಮೃತಿಯನ್ನು ಜಾರಿ ಮಾಡಿದರು. ಅದಕ್ಕೆ ಎಲ್ಲ ಕ್ಷತ್ರಿಯರ ಒಪ್ಪಿಗೆ ಇತ್ತು. ಆದರೆ ಶೂದ್ರರು ಆ ನಿಯಮವನ್ನು ತಪ್ಪು ತಿಳಿದುಕೊಂಡು ಮೇಲ್ವರ್ಣದವರು ತಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಎಂದೆಲ್ಲ ತಿಳಿದುಕೊಂಡು ತಪ್ಪಾಗಿ ಎಲ್ಲ ಕಡೆಗೂ ಪ್ರತಿಭಟನೆಗೆ ಇಳಿದರು. ಅದರ ಮುಂದಿನ ಭಾಗವೇ ಈ ವರ್ಣ ಸಮರ. ಅವಳು ಹೇಳಿ ಸುಮ್ಮನೆ ಮೌನವಾಗಿ ಮುಂದೆ ನಡೆಯುತ್ತಾ ಇದ್ದಳು. ಮುಂದೆ ನಾನು ಕುತೂಹಲದಿಂದ ಕೇಳಿದೆ. ಈ ದಿನ ತಕ್ಷಶಿಲೆಯಲ್ಲಿ 4 ವರ್ಣಗಳ ಪ್ರತಿನಿಧಿಗಳು ಒಂದು ಕಡೆ ಸೇರಿ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಮುಂದೆ ಏನಾಗುತ್ತದೋ ಕಾದು ನೋಡೋಣ ಎಂದು ಹೇಳಿದಳು ಮಾನಿನಿ. ನಾವು ಬೆಳಗ್ಗಾಗುವವರೆಗೂ ನಡೆದೆವು. ಬೆಳಕಾಗುವಷ್ಟರಲ್ಲಿ ಒಂದು ದಿಬ್ಬದ ಮೇಲೆ ನಡೆಯುತ್ತಾ ಇದ್ದಾಗ ನಮ್ಮ ಮುಂದೆ ಒಂದು ಗ್ರಾಮ ಇದೆ ಎಂದು ನನಗೆ ಅರಿವಾಗಿತ್ತು. ನಾನು ಅವಳನ್ನು ಕೇಳಿದೆ, ರಾಜಕುಮಾರಿ, ಅದು ಯಾವುದೋ ಒಂದು ಗ್ರಾಮ ಎನಿಸುತ್ತಾ ಇದೆ ಎಂದು ಅನುಮಾನದಿಂದ ಎಂಬಂತೆ ಹೇಳಿದೆ. ಎನಿಸುವುದಲ್ಲ, ಅದು ನಮ್ಮದೇ ಗ್ರಾಮ. ಅದರ ಹೆಸರು ಕಾರ್ಣಿಕ ಎಂದಳು ಅವಳು. ಇಷ್ಟು ಹೊತ್ತು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವಳ ಹಿಂದೆ ಬಂದ ನನಗೆ ಈಗ ಅದೇಕೋ ಜೀವ ಭಯ ಕಾಡಿದಂತೆ ಅನುಭವವಾಯಿತು. ಎಲ್ಲರನ್ನೂ ಕಳೆದುಕೊಂಡ ನನಗೆ ಮುಂದೆ ಮಾಡಬೇಕಾದ ಕೆಲಸ ತಾನೇ ಏನಿದೆ? ನನಗೆ ಜೀವ ಭಯದ ಹಂಗು ತಾನೇ ಏಕೆ? ಯಾವತ್ತೂ ಒಂದು ದಿನ ಸಾಯಲೇಬೇಕಲ್ಲವೇ? ನಾನಾಗಿಯೇ ನನ್ನ ಸಾವನ್ನು ಅರಸುತ್ತಾ ಹೋಗುವುದಕ್ಕಿಂತ ಸಾವೇ ನನ್ನನ್ನು ತನ್ನ ಬಳಿಗೆ ಕರೆದುಕೊಳ್ಳುವಾಗ ನಾನು ಸಂತೋಷದಿಂದ ಸ್ವೀಕರಿಸಬೇಕು ಎಂದುಕೊಂಡೆ. ನಾನು ಆ ಗ್ರಾಮದ ಸಮೀಪ ಹೋಗುತ್ತಾ ಇದ್ದಂತೆ ಆ ಮಾನಿನಿಯನ್ನು ನಿಲ್ಲಿಸಿ ಕೇಳಿದೆ, ರಾಜಕುಮಾರಿ, ನಿಮ್ಮಲ್ಲಿ ನನ್ನ ಒಂದು ಬೇಡಿಕೆ ಎಂದು ಕೈ ಮುಗಿದೆ. ಏನು ಎಂದು ಅವಳು ದರ್ಪದಿಂದ ಕೇಳಿದಳು. ನಾನು ನಿಮ್ಮಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನೂ ಸಹ ಮಾಡದೆ ನಿಮಗೆ ಶರಣಾಗಿ ನಿಮ್ಮ ಜೊತೆ ಏಕೆ ಬರ್ತಾ ಇದ್ದೇನೆ ಎಂದರೆ, ನಾನು ನನಗೆ ಬೇಕಾದ್ದನ್ನು ಅರಿಸಿಕೊಂಡು ಬರುತ್ತಾ ಇದ್ದೇನೆ ಎಂಬುದು ತಮಗೆ ತಿಳಿದಿರಲಿ ಎಂದು ಹೇಳಿದೆ. ನಿನಗೆ ಏನು ಬೇಕಾಗಿದೆ? ಅವಳು ಕಣ್ಣು ಮತ್ತು ಹುಬ್ಬುಗಳು ಗಂಟಿಕ್ಕಿಕೊಂಡು ಕೇಳಿದಳು. ಸಾವನ್ನೇ? ಅವಳಿಗೆ ನನ್ನ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗಿರಬಹುದು. ಹೌದು, ಎಲ್ಲವನ್ನೂ ಕಳೆದುಕೊಂಡು ಮುಂದೆ ನನಗೆ ಬದುಕುವ ಹಂಬಲ ತಾನೇ ಏಕೆ ಎಂದು ಕೇಳಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಬದುಕಿನಿಂದ ಕಳಿಸಿಕೊಳ್ಳುವ ಬಯಕೆ ಬಂದಿದ್ದು ನನಗೆ ತುಂಬ ಶೋಚನೀಯ ಎನಿಸ್ತಾ ಇದೆ ಎಂದು ಮುಖ ಹಿಂಡಿಕೊಂಡಳು ಮಾನಿನಿ. ನೀವು ಹೇಗಾದರೂ ತಿಳಿದುಕೊಳ್ಳಬಹುದು, ಆದರೆ ತಾವು ನನಗೆ ಮರಣದಂಡನೆಯನ್ನೇ ದಯಪಾಲಿಸಿರಿ. ಆದರೆ ಸ್ವಲ್ಪ ನೋವಾಗುವಂತೆ ನನ್ನ ಜೀವ ತೆಗೀರಿ ಎಂದು ಅವಳ ಮುಂದೆ ಅಂಗಲಾಚುವಂತೆ ಕೈ ನೀಡಿದೆ. ಅವಳ ಮುಖ ವಿವರಣವಾಯಿತು. ಆ ಗ್ರಾಮವನ್ನು ಸಮೀಪಿಸುತ್ತಾ ಇದ್ದಂತೆ ಆ ಗ್ರಾಮದ ಜನಗಳು ನಮ್ಮ ತಲೆ ಓಡಿ ಬಂದರು. ಯಾರೋ ಒಬ್ಬಳು ಹೆಂಗಸು ಬಂದು ಮಾನಿನಿಯನ್ನು ಅಪ್ಪಿಕೊಂಡು ಗೋಳಾಡಿ ಅತ್ತಳು. ಅವಳು ಮಾನಿನಿಯ ತಾಯಿ ಇರಬಹುದು. ಅವಳು ಮುಂದೆ ಬಂದು ಇವಳ ಬೆನ್ನು ತಟ್ಟಿ ಮೆಚ್ಚುಗೆ ಮಾತನ್ನು ಆಡುತ್ತಾ ಇದ್ದವಳು ಅವರ ತಂದೆ ಇರಬಹುದು. ಅಷ್ಟರಲ್ಲಿ ಆ ರಾಜಕುಮಾರಿ ಆಜ್ಞೆಯಂತೆ ಅವಳ ಕಡೆಗೆ ಸೈನಿಕರು ನನ್ನ ಕೈಗಳಿಗೆ ಕೋಳ ಹಾಕಿಕೊಂಡು ಕರೆದುಕೊಂಡು ಹೋಗಿ ಚಿಕ್ಕದು, ಕತ್ತಲೆಯ ಕೂಪವೂ ಸಾಕಷ್ಟು ಗಾಳಿಯ ಅಭಾವವೂ ಇರುವಂತಹ ಒಂದು ಬಂದೀಖಾನೆಯ ಒಳಗೆ ದೂಡಿ ಹಾಕಿದರು. ನಾನು ಸುಮಾರು 6 ದಿನಗಳವರೆಗೆ ಅವಳ ಬಂದೀಖಾನೆಯಲ್ಲೇ ಇದ್ದೆ. ಒಂದು ದಿನ ಒಬ್ಬ ಸೈನಿಕ ಹೇಳಿದ, ನಿಮ್ಮ ಶೂದ್ರರ ನಾಯಕನನ್ನು ಸದೆ ಬಡಿಲಾಯಿತು. ನಿಮ್ಮ ನಾಯಕರು ಒಬ್ಬರೂ ಸಹ ಉಳಿದಿಲ್ಲ. ಅಳಿದುಳಿದ ಇತರ ಶೂದ್ರರು ರಾಜ ಮಾಡುವ ಶಾಸನದಂತೆ ನಡೆದುಕೊಳ್ಳುವುದಾಗಿ ಒಪ್ಪಿಕೊಂಡು ಗ್ರಾಮದ ಹೊರಗೆ ಬದುಕಲು ಒಪ್ಪಿಕೊಂಡಿರುತ್ತಾರೆ ಎಂದು ಹೇಳಿದ. ಅಂದರೆ ವರ್ಣಸಮರ ಅಂತ್ಯವಾಯಿತೇ ಎಂದು ಕೇಳಿದೆ. ನನ್ನ ಧ್ವನಿಯಲ್ಲಿ ಬಯಕೆಯ ಯಾವುದೋ ಒಂದು ಮಿಂಚು ಇರುವುದನ್ನು ಅವನು ಗಮನಿಸಿದ. ಎಲ್ಲ ಶೂದ್ರ ನಾಯಕರು ಹತರಾದ ಮೇಲೆ ಸಮರ ಅಂತ್ಯ ಬೇರೆ ಹೇಳಬೇಕೇ? ಅವನು ನನ್ನನ್ನು ಛೇಡಿಸುತ್ತಾ ಕೇಳಿದ. ನನ್ನ ವಿಚಾರಣೆ ಯಾವಾಗ ಮಾಡುತ್ತಾರೆ ಮಹನೀಯ ಎಂದು ಕೇಳಿದೆ. ಈ ದಿನ ನಿನ್ನ ವಿಚಾರಣೆ ಇದೆ. ಇನ್ನೇನು ನಿನ್ನ ತಲೆ ಹೋಗುವ ಕಾಲ ಹತ್ತಿರ ಬಂದಿದೆ, ತಯಾರಾಗಿರು ಎಂದು ಹೇಳಿದ ಆ ಸೈನಿಕ ಅಲ್ಲಿಂದ ಹೊರಟು ಹೋದ. ಇನ್ನು ಕೆಲವೇ ಕ್ಷಣಗಳಲ್ಲಿ ನನಗೆ ಮರಣ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಾರೆ ಎಂದಾಗ ನನಗೆ ಹೇಗಾಗಿರಬೇಡ, ನೀವೇ ಹೇಳಿ. ಆದರೆ ನನ್ನ ಸ್ಥಿತಿ ಹೇಗಿತ್ತು ಅಂದರೆ,
ಅನ್ನದ ಮೇಲೆಯೂ ನೆಂಟರ ಮೇಲೆಯೂ ಆಸೆ ಅಂತಾರಲ್ಲ ಹಾಗೆ. ಕೆಲವೇ ಘಳಿಗೆಯಲ್ಲಿ 4 ಜನ ಸೈನಿಕರು ಬಂದು ನನ್ನನ್ನು ನ್ಯಾಯಸ್ಥಾನಕ್ಕೆ ಕರೆದುಕೊಂಡು ಹೋದರು. ಆದರೆ ನಾನು ಅಲ್ಲಿಗೆ ಹೋದಾಗ ಗೊತ್ತಾಗಿದ್ದು ನಾನು ಹೋಗಿರುವುದು ನ್ಯಾಯಸ್ಥಾನ ಅಲ್ಲ, ವಧಸ್ಥಾನ ಎಂದು. ಮುಂದಿನ ಅಧ್ಯಾಯ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.